ಚೆನ್ನಾಗಿತ್ತಲ್ವ? ಅಯ್ಯೋ ಕಾಫಿ ಚೆನ್ನಾಗಿರ್ಲಿಲ್ಲ ಕಣಮ್ಮ. ಕಾಫಿ ಅಂದ್ಬಿಟ್ಟು ಇಸ್ಕೊಂಡು ನಾನು ಅದೇ ಹೇಳ್ಕೊಂಡೆ ಅಕ್ಕನ ಗಂಡನ್ಗೆ, ಅಯ್ಯೋ ಒಂದೊಂದು ಊಟ ಒಂದು ಒಪ್ಪೊಪ್ಪತ್ತಿಗೆ 2,000 ರೂಪಾಯಿ ಅಂತ ಅಂದ್ರೆ, ಅಯ್ಯೋ ತಡೆಯವ ನನ್ನ ಮಕ್ಳು 2,000 ಕೊಟ್ಟವ್ರೆ ಇದಕ್ಕೆ ಅಂದ್ಬಿಟ್ಟು ಕೊಟ್ಟನ್ನೆಲ್ಲ ಫುಲ್ ತಿನ್ಬಿಟ್ಟು ಗೀಸ್ ಎಂಟ್ರಿ ಆಗ್ಬಿಟ್ಟದು. ಆಮೇಲೆ ಅಯ್ಯೋ 2,000 ರೂಪಾಯಿ ಊಟ ಯಾಕೆ ವೇಸ್ಟ್. ಹಂಗೂ ಎಲ್ಲ ನಮ್ಮ ಅಣ್ಣ ಬೈತಿತ್ತಂತ, ಅಲ್ಲ ಇಷ್ಟೊಂದು ಲಕ್ಷ ತಕಂದು ನೀರಿಡಕ್ಕಿಲ್ವೇ ಇಲ್ಲಿ ಅಂತ. ಇದು ಲಾಸ್ಟ್ ಇಯರ್ ತರ್ತಿದ್ದು, ಬಟ್ ಇದು ಬಳೆ ನಂದು 4 ವರ್ಷದಿಂದ ನಾನು ಹಾಕೊಂಡೇ ಇರಲಿಲ್ಲ, ಹೊಸ ಬಳೆ. ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೂ. ನಾವಿಲ್ಲಿ ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದಾಗೆ ಈ ಒಂದು ವಿಡಿಯೋ ಸ್ವಲ್ಪ ಲೆಂತಿಯಾಗಿರುತ್ತೆ, ಬಟ್ ಆದ್ರೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಆಗಿರುತ್ತೆ. ಯಾಕೆಂದರೆ ಮೊದಲನೇ ಸರಿ ನಮ್ಮ ಅಪ್ಪ ಅಮ್ಮ ಅಮೇರಿಕಾಗೆ ಬಂದಿದ್ದಾರೆ. ಅವರು ಬರುವಾಗ ಏನೇನು ತೊಗೊಂಬಂದರು, ಯಾವ್ಯಾವ ತಿಂಡಿ ತಂದರು, ಏನೇನು ಒಡವೆ ತಂದರು. ಸೊ ಅವ್ರನ್ನ ಕಸ್ಟಮಲ್ಲಿ ಯಾರಾದರೂ ಏನಾದರೂ ಕ್ವಶನ್ ಕೇಳಿದ್ರ, ಅವ್ರು ಕೇಳಿದಾಗ ಇವ್ರು ಏನು ಹೇಳಿದ್ರು, ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಅಂದಾಗೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತೀರಾ ಅಂತ ಭಾವಿಸಿದ್ದೀನಿ. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋನ ಶುರು ಮಾಡೇ ಬಿಡೋಣ. ನಮ್ಮ ಕನ್ನಡದಲ್ಲೊಂದು ಫೇಮಸ್ ಗಾದೆ ಇದೆ, ದೇಶ ಸುತ್ತಬೇಕಂತೆ ಕೋಶ ಓದಬೇಕಂತೆ. ಆದರೆ ನಮ್ಮ ಅಪ್ಪನಿಗೆ ಕೋಶ ಅಂತೂ ಓದಲಿಲ್ಲ, ದೇಶನಾದರೂ ಸುತ್ತಿಸೋಣ ಅಂತ ಒಂದು 5-6 ವರ್ಷದ ಹಿಂದೆನೇ ಅಂದ್ಕೊಂಡೆ. ಬಟ್ ಆದರೂ ಕೋವಿಡ್ ಬಂದಾದಮೇಲೆ ಸೊ ಆ ಒಂದು ಕನಸುಗಳೆಲ್ಲ ಕಮ್ರಿ ಹೋಗಿತ್ತು. ಬಟ್ ಈಗ ಏನಾದರೂ ಆಗಲಿ ಅವ್ರನ್ನ ಅಮೇರಿಕಾ ಕರ್ಕೊಂಡು ಬಂದೇ ಬಿಡೋಣ ಅಂತ ಹೋದ ವರ್ಷ B2 ವೀಸಾ ಮಾಡಿಸಿ, ಸೊ ಇವಾಗ ಅವ್ರನ್ನ ಅಮೇರಿಕಾಗೆ ಕರ್ಕೊಂಡು ಬಂದೇ ಬಿಟ್ಟೆ. ಅಂದಾಗೆ ಇವ್ರು ಬಂದಿದ್ದು ಕತಾರ್ ಏರ್ವೇಸಲ್ಲಿ. ಸೊ ಕತಾರ್ ಏರ್ವೇಸು ನನ್ನ ಪ್ರಕಾರ ಒಂದು 12 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಇದು ನಮಗೆ ಬೆಸ್ಟ್ ಅಂತ ಅನ್ನಿಸ್ತು. ಏಕೆಂದರೆ ಕತಾರ್ ಏರ್ವೇಸಲ್ಲಿ ಟ್ರಾವೆಲಿಂಗ್ ಟೈಮ್ ತುಂಬ ಕಮ್ಮಿ ಇರುತ್ತೆ. ಸೊ ಜೊತೆಗೆ ವಯಸ್ಸಾದವರು ಏನಾದರೂ ಬಂದರೆ ಈ ಕತಾರ್ ಏರ್ವೇಸ್ ಅವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನನ್ನ ಮಗಳು ಕೂಡ ಪಾಪ ನಾನು ಬರ್ತೀನಿ ಅಜ್ಜಿ ತಾತನ ನೋಡಬೇಕು ಅಂತ ಇದ್ದು, ಸರಿ ನಡಿ ಮಗಳೇ ಅಂತ ನಮ್ಮ ಮನೆಯಿಂದ ಹೊರಟೇ ಬಿಟ್ವಿ. ನಮ್ಮ ಮನೆಯಿಂದ ಒಂದು 3 ಅವರ್ಸ್ ಡ್ರೈವಿಂಗು ಈ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಸೊ ಇದನ್ನು ಡಲ್ಲಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರೀತಾರೆ. ಅಂದರೆ ಇದು ವಾಷಿಂಗ್ಟನ್ DC ನಲ್ಲಿದೆ. ನಿಮಗೆಲ್ಲ ಗೊತ್ತಲ್ಲ, ನಮ್ಮ ಪ್ರೆಸಿಡೆಂಟ್ ಮಾಮ ಇರೋದು ಇದೇ ಸಿಟಿನಲ್ಲಿ. ಮತ್ತು ಈ ಒಂದು ಏರ್ಪೋರ್ಟು ಎಲ್ಲ ಸಿಟಿಗಳಿಗೂ ಕೂಡ ಕನೆಕ್ಟ್ ಆಗಿರುತ್ತೆ. ಅಂದರೆ ಇದೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸೊ ಇಲ್ಲಿಂದ ಟ್ರಾವೆಲ್ ಮಾಡೋರಿಗೆ ಏರ್ ಫೇರು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ನಾವು ಅಲ್ಲಿಂದ ಹೊರಟು ಈ ಒಂದು ಪಾರ್ಕಿಂಗ್ ಸ್ಪೇಸಿಗೆ ಬಂದ್ವಿ. ನೋಡಿ ಇದೇನೆ ಪಾರ್ಕಿಂಗ್ ಟಿಕೆಟ್ ತೊಗೊಳ್ಳೋದು ಡಲ್ಲಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಕೊನೆಗೂ ಇಲ್ಲೇ ನಮ್ಮ ಕಾರ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ವಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇನೆ ಡಿಪಾರ್ಚರ್ ಮತ್ತು ಅರೈವಲ್, ಅಂದರೆ ಆಗಮನ ನಿರ್ಗಮನ ಎರಡೂ ಕೂಡ ಒಂದೇ. ನೋಡೋದಕ್ಕಿದು ಅಯ್ಯೋ ಇಲ್ಲೇ ಮುಂದೆನೇ ಇರೋ ಥರ ಅನಿಸುತ್ತೆ, ಬಟ್ ನಡ್ಕೊಂಡು ಹೋದರೆ ಅಯ್ಯೋ ಏನಪ್ಪ ಇಷ್ಟೊಂದು ದೂರ ಬಂದ್ವಲ್ಲ ಅಂತ ಅನಿಸ್ಬಿಡುತ್ತೆ. ಆದರೂ ಪರವಾಗಿಲ್ಲ, ನಮಗೇನೋ ಒಂಥರ ಖುಷಿ. ಅಜ್ಜಿ ತಾತ ಬರ್ತಾ ಇದ್ದಾರೆ ಅಂತ ನನ್ನ ಮಗಳು ಖುಷಿ. ನಾನು ನಮ್ಮ ಅಪ್ಪ ಅಮ್ಮನ ನೋಡಿ ಇನ್ನೇನು ವರ್ಷಗಳೇ ಆಗೋಯ್ತು, ಅವರು ಬರ್ತಾ ಇದ್ದಾರಲ್ಲ ಅಂತ ನನಗೂ ಕೂಡ ಖುಷಿ ಇತ್ತು. ಸೊ ಆ ಖುಷಿನಲ್ಲೇ ಇವ್ರನ್ನ ನೋಡಿಕೊಂಡು ಕಾಲ ಕಳೆದ್ಬಿಟ್ವಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದೇ ಡೋರು ಇಮಿಗ್ರೇಷನ್ ಆದವ್ರನ್ನ ಕರ್ಕೊಂಬರೋದು. ನನ್ನ ಮಗಳಂತೂ ಅಯ್ಯೋ ಪಾಪ ಹೊಟ್ಟೆಸಿ ನೋಡಿ, ಎಲ್ಲ ಏರ್ ಹೋಸ್ಟೆಸ್ ಎಲ್ಲ ಬರ್ತಾ ಇದ್ದಾರೆ, ಇನ್ನೂ ಅಜ್ಜಿ ತಾತನೇ ಬರ್ತಾ ಇಲ್ಲ ಅಂತ ಅವಳು ಕೂಡ ಹೊಟ್ಟೆ ಉರಿಸ್ತಾ ಇದ್ಲು ನನಗೆ. ನನಗಂತೂ ಇಮಿಗ್ರೇಷನಲ್ಲಿ ಏನು ಕೇಳ್ತಾರೋ ಏನೋ ಎತ್ತ ಅಂತ ನನಗೆ ಭಯ ಇತ್ತು. ಬಟ್ ದೇವ್ರ ದಯೆಯಿಂದ ಎಲ್ಲ ಫುಲ್ ಕ್ಲಿಯರ್ ಆಗಿ ಕೊನೆಗೆ ಅವರು ಬಂದೇ ಬಿಟ್ರು. ಇಷ್ಟೊತ್ತು ನಾವು ಕಾಯ್ತಾ ಇದ್ದಂಥ ಸಮಯ ಇದಕ್ಕೋಸ್ಕರ ಗುರು.
ಇಲ್ಲಿ ಲಗೇಜ್ ಇದಾನೆ. ಸೊ ಏರ್ಪೋರ್ಟ್ನಲ್ಲಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಒಂದು ಕಾಫಿ ಕುಡಿಸ್ಕೊಂಡು ಅಲ್ಲಿಂದ ಪಾರ್ಕಿಂಗ್ ಲಾಟಿಗೆ ಹೊರಟ್ವಿ. ಅಂದಾಗೆ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋರು ಎಲ್ಲರಿಗೂ ಕೂಡ 2 ಲಗೇಜು ಫ್ರೀ ಇರುತ್ತೆ. ಅಂದರೆ ಒಂದು ಲಗೇಜು 22 kg ತೂಕ. ಸೊ 2 ಸೇರಿ ಒಂದು 48 kg ತೂಕ ಇರುತ್ತೆ. ನಾನು ಅಂದ್ಕೊಂಡೆ ಅಯ್ಯೋ 6 ಲಗೇಜ್ ಅಲ್ವಾ ಆಗೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನ್ನ ನಂಬಿಕೆ ಸುಳ್ಳಾಗೋಯ್ತು ಕಣ್ರಿ. ಯಾಕಂದರೆ ಒಳಗಡೆ ಲಗೇಜ್ಗಳನ್ನ ಇಡ್ಸೋಕ್ಕಾಗ್ದೇ ಮೇಲ್ಗಡೆನೂ ಕೂಡ ಒಂದು ಕಟ್ಟಿದ್ದೆ. ಸರಿ ಎಲ್ಲರೂ ಹೌಸು ಅಪ್ಪ ಎಷ್ಟೊತ್ತು ಮನೆಗೆ ಹೋಗಿ ತಲುಪ್ತೀವಪ್ಪ ಅಂತ ಕೂತ್ಕೊಂಡ್ರು. ಸೊ ಅಲ್ಲಿಂದ ಹೊರಟು ಮನೆಗೆ ಒಂದು 4 ಅವರ್ ಡ್ರೈವ್ ಇತ್ತು. ನಮ್ಮಮ್ಮ ಎಷ್ಟೊತ್ತು ಮನೆ ಬರುತ್ತೋ ಅಂತ ಅನ್ಕೋತಾ ಇದ್ರು. ಸೊ ಕೊನೆಗೂ ಮನೆಗೆ ಬಂದೇ ಬಿಟ್ವಿ. ಕಟ್ಟಿ 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 ನೀನ್ ನೋಡಾಯ್ತು ಬಿಡು ವೀಕ್ಷ. ಅಂದಾಗೆ ನಾವು ಮನೆಗೆ ಬಂದು ತಲುಪಿದ್ದು ರಾತ್ರಿ 10:30 ಆಯಿತು. ಸೊ ಮನೆಗೆ ಬಂದ ತಕ್ಷಣ ನಮ್ಮಪ್ಪ ಅಯ್ಯೋ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಡಮ್ಮ ಅಂತ ಹೇಳ್ತಾರೆ ಅಂತ ಅಂಬಿಕನಿಗೆ ಗೊತ್ತಿತ್ತು. ಸೊ ಆಲ್ರೆಡಿ ಮುದ್ದೆ ಮಾಡಿ ಅಂಬಿಕಾ ಇಟ್ಟಿದ್ಲು. ಸೊ ಊಟ ಗೀಟ ಎಲ್ಲ ಮಾಡಿ ಸರಿ ಇಂಪಾರ್ಟೆಂಟ್ ಕೆಲಸ ಅಂತ ಕೂತ್ಕೊಂಡ್ವಿ. ಯಾಕಂದರೆ ಇಂಡಿಯಾದಿಂದ ಬಂದವ್ರಿಗೆ ಯಾರೇ ಆದರೂ ಅಷ್ಟೇ ಅವ್ರಿಗೆ ಜೆಟ್ ಲ್ಯಾಗ್ ಅಂತ ಇರುತ್ತೆ. ಅಂದರೆ ಇಂಡಿಯಾ ಟೈಮ್ ಪ್ರಕಾರ ಅವ್ರಿಗೆ ಅಲ್ಲಿ ಹಗಲೊತ್ತಾಗಿರುತ್ತಲ್ವಾ. ಸೊ ಇಲ್ಲಿ ರಾತ್ರಿ ಹೊತ್ತಾದರೆ ಅವ್ರಿಗೆ ನಿದ್ದೆ ಬರೋದಿಲ್ಲ. ಅಟ್ಲೀಸ್ಟ್ ಒಂದು ವಾರದವರೆಗೂ ರಾತ್ರಿ ಎಲ್ಲ ಎಚ್ಚರವಾಗೇ ಇರ್ತಾರೆ. ಸೊ ಇವ್ರಿಗೂ ಕೂಡ ಅದೇ ಥರ ಆಗಿತ್ತು. ಸೊ ನಾವು ಎಲ್ಲ ರಿವ್ಯೂ ಮಾಡೋಷ್ಟರಲ್ಲಿ ನೋಡಿ ಗಂಟೆ 12 ಆಗೋಗಿತ್ತು. ಅವ್ರಿಗಂತೂ ನಿದ್ದೆ ಬರ್ತಾ ಇರಲಿಲ್ಲ. ಇನ್ನೇನು ಮಾಡೋದು, ಯಾವ್ಯಾವ ತಿಂಡಿ ತಂದವ್ರೆ, ಏನೇನು ಒಡವೆ ತಂದವ್ರೆ ಅಂತ ನನ್ನ ಹೆಂಡ್ತಿಗೆ ಆಸೆ. ನನ್ನ ಮಗ ಏನೇನು ತಿಂಡಿ ತಂದವ್ರೆ ಅಂತ ಎಲ್ಲ ಓಪನ್ ಮಾಡಿ ಇಟ್ಕೊಂಡು ಕೂತ್ಕೊಂಡೇ ಬಿಟ್ರು. ಸೊ ನೋಡಿ ಮೊದಲನೇದಾಗಿ ಓಪನ್ ಸೆರ್ಮನಿ ಮಾಡಿದ್ದೆ ನಮ್ಮ ಫೇಮಸ್ ಮದ್ದೂರು ವಡೆ ಕಂಡ್ರೆ. ಇಲ್ಲಂತೂ ಸಿಕ್ಕಾಬಟ್ಟೆ ಮದ್ದೂರು ವಡೆ ಫ್ಯಾನ್ಸ್ಗಳಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಕೊಡಲೇಬೇಕು ಅಂಥೇಳಿ ನಮ್ಮಮ್ಮ ಮತ್ತು ನಮ್ಮ ಭಾವ ಅವರು ಕೂಡ ಒಳ್ಳೆ ಮದ್ದೂರು ವಡೆ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಸೊ ಅವ್ರು ಕಳಿಸಿದಂಥ ಮದ್ದೂರು ವಡೆನ ಅಮೇರಿಕಾದಲ್ಲಿ ಫಸ್ಟು ಟೇಸ್ಟ್ ಮಾಡಿದ್ದು ನನ್ನ ಮಗ ಮತ್ತು ಅಂಬಿಕಾ. ಅದಾದ್ಮೇಲೆ ಶುರುವಾಯಿತು ನೋಡಿ ಒಡವೆ ರಿವ್ಯೂ. ಬಟ್ ಇವಾಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಗೋಲ್ಡ್ ರೇಟ್. ಮತ್ತೆ ಇದನ್ನು ಅಷ್ಟೇ, ಇದನ್ನು ಓಕೆ ಕಡಿಮೆ ರೇಟೇ ಇತ್ತು ತಗೊಂಡಾಗ. ಇದನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ, ಹಾಕೊಳ್ಳೋಕೆ ಬೇಕಾಗುತ್ತೆ ಅಂತ. ಆಮೇಲೆ ಇವಾಗ ಈ ಸರಿ ತರಿಸಿದ್ದು ಅಂದರೆ ಈಗ ನಮ್ಮ ಅಮ್ಮ ಅವರೆಲ್ಲ ಬಂದಿದ್ದು ಓಕೆ ಇದನ್ನ ಇಂಡಿಯಾದಿಂದ ತರಿಸಿದ್ದು ಗೋಲ್ಡು. ಬಟ್ ಬಾಕ್ಸಲ್ಲಿ ತಗೊಬಂದ್ರೆ ಇದಕ್ಕೆ ಇಲ್ಲಿ ಕಸ್ಟಮ್ ಮೇಲೆಲ್ಲ ದುಡ್ಡು ಕಟ್ಟಬೇಕಾಗುತ್ತೆ. ಅದಕ್ಕೆ ಜಸ್ಟ್ ಪ್ಲಾಸ್ಟಿಕ್ ಕವರ್ಗೆ ಹಾಕೊಂಡು ಈ ಥರ ನಾರ್ಮಲ್ ಯೂಸ್ ಮಾಡಿರೋದು ಅಂತ ತಗೊಬರ್ಬೋದು. ಅದರಲ್ಲಿ ಹೌದೌದು ಯೂಸ್ ಮಾಡಿರೋದೆ, ಹಳೇದು. ಬಟ್ ಇದೊಂದು ಚೈನ್ ತರಿಸಿದ್ದು. ಆಮೇಲೆ ಇದು ಬಳೆ ನಂದು 4 ವರ್ಷದಿಂದ ನಾನು ಹಾಕೊಂಡೇ ಇರಲಿಲ್ಲ, ಹೊಸ ಬಳೆ. ಆಮೇಲೆ ಇದೊಂದು ಸರ, ಬಟ್ ಇದು ಸ್ಟಾಪ್ ಮಾಡಿ. ಇದೊಂದು ತರಿಸಿದ್ದು. ಇದನ್ನು 4 ವರ್ಷನೇ ಆಗಿತ್ತು, ನಾನು ಹಾಕೊಂಡೇ ಇರಲಿಲ್ಲ, ಅಲ್ಲ ನೋಡೂ ಇರಲಿಲ್ಲ ಇದನ್ನು. ಇದು ಅಜ್ಜಿ ಗಿಫ್ಟ್ ಕೊಟ್ಟಿರೋದು ಅವೀಕ್ಷೆಗೆ. ಹಾಕೊಂಡೇ ತೋರಿಸ್ಬಿಡ್ತೀನಿ ಒಂದ್ಸರಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಡಿ, ಚೆನ್ನಾಗಿದೆಯಾ ಅಂತ. ಚೆನ್ನಾಗಿದೆಲ್ಲ. ಇದನ್ನ ಮೀಸೋಲ್ಲಿ ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದರಲ್ಲಿ ಎಷ್ಟು 250 ರೂಪಾಯಿ ಅನಿಸುತ್ತೆ ಅಷ್ಟೇ. ಇದರಲ್ಲಿ ನನಗೆ ಇಷ್ಟವಾದ ತಿಂಡಿಗಳು ಕಡಲೆ ಮಿಠಾಯಿ, ಕೊಬ್ಬರಿ ಬಿಸ್ಕೆಟ್ ಮೈ ಫೇವ್ರೇಟ್. ಆಮೇಲೆ ನಮ್ಮ ಅಮ್ಮ ಮಾಡೋದು ಸಂಡಿಗೆ ಅಂದರೆ ನಂಗೆ ತುಂಬ ಇಷ್ಟ. ಚಕ್ಲಿ ಇದೆಲ್ಲ ಮನೇಲೇ ಮಾಡಿರೋದು. ಆಮೇಲೆ ನಮ್ಮ ಅಮ್ಮ ಮಾಡೋದು ಮದ್ದೂರು ವಡೆ ಬರ್ತಾನೆ. ತುಂಬ ಚೆನ್ನಾಗಿದೆ.
ಬಾರ್ ಪೌಡ್ರ್ ಅಂತೂ ಬೇಕಾಗುತ್ತೆ ಇಲ್ಲಿ. ಅದನ್ನ ನಾವಿಲ್ಲಿ ಮಾಡ್ಕೊಳಕ್ಕಾಗಲ್ಲ, ಹಂಗಾಗಿ ಅದನ್ನೆಲ್ಲ ತರ್ಸ್ಕೊಂಡಿದ್ದೀನಿ. ಮತ್ತೆ ಇದರಲ್ಲಿ ಸೀರೆಗಳಿದೆ. ಇದು ನನ್ನ ಮದುವೆ ಸೀರೆ ಒಂದ್ಸಲ ಉಟ್ಕೊಳ್ಳೋಣ, ತುಂಬ 15 ವರ್ಷ ಆಯಿತು, ಅದು ಹಂಗೆ ಇದೆ, ಅದಕ್ಕೋಸ್ಕರ. ಆಮೇಲೆ ಇದೊಂದು ತರಿಸಿದೆ ನಾನು ರಿಟರ್ನ್ ಗಿಫ್ಟ್ಗೆ ಅಂತ, ತುಂಬ ಚೆನ್ನಾಗಿದೆ. ಇದನ್ನು ಚಿಕ್ಕಪೇಟೆಗೆ ತರಿಸ್ಕೊಂಡಿದ್ದು, ತುಂಬ ಚೆನ್ನಾಗಿದೆ. ಒಂದು ಲಿಪ್ಸ್ಟಿಕ್ ತರಿಸಿದ್ದೆ, ಆಯುರ್ವೇದಿಕ್ ಲಿಪ್ಸ್ಟಿಕ್, ಅಮೆಜಾನಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಸ್ಮಾಲ್ 16 ಶೇಡ್ಸ್ ಇದೆ. ಮನೇಲಿ ಗೊತ್ತಲ್ಲ, ಆಸ್ ಯೂಶುವಲ್ ಸ್ವೀಟ್ಸ್, ನಮಗೆ ಸ್ವೀಟ್ಸ್ ಅಂದರೆ ಇಷ್ಟ. ಊರಿಂದ ಬರೋವಾಗ ತುಂಬ ಸ್ವೀಟ್ಸ್ ಎಲ್ಲ ತಂದಿರ್ತಾರೆ, ಎಲ್ಲ ತಿಂದ್ಬಿಟ್ಟು 4 ವರ್ಷದಿಂದ ಇರೋ ಆಸೆಗಳನ್ನೆಲ್ಲ ತೀರ್ಸ್ಕೊಳ್ಳೋದು. ಇದೆ ತಡೀರಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬೆಳ್ಳಿ ತುಳಸಿ ಗಿಡ ಇದು. ಸೊ ನಾವೆಲ್ಲ ತುಳಸಿ ಕಟ್ಟೆನ ಹೊರಗಡೆ ಕಟ್ಕೊಂಡು ಮಾಡೋಕ್ಕಾಗಲ್ಲ ಅಲ್ವಾ ಪೂಜೆನ. ಸೊ ಅದಕ್ಕೆ ನೋಡಿ ಇದೊಂದು ಬೆಳ್ಳಿದೆ ತರಿಸ್ಬಿಟ್ಟಿದ್ದೀವಿ. ಸೊ ಇದನ್ನು ಜಸ್ಟ್ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಹೋಗಿತ್ತು. ಮತ್ತು ಇದೇನೇನೋ ಆರ್ಟಿಫಿಷಿಯಲ್ ಎಲ್ಲ ಅಷ್ಟೋತ್ರ ಫ್ಲವರ್ ಅಂತೆ 108. ಈಗ ಏನಾದರೂ ಸತ್ಯನಾರಾಯಣ ಪೂಜೆ ಅದು ಇದು ಮಾಡಿದ್ರೆ ಫ್ಲವರ್ ಎಲ್ಲ ಹಾಕ್ತೀವಲ್ಲ, ಸೊ ಅದಕ್ಕೆ 108 ಸರಿ ಇದನ್ನೇ ಹಾಕ್ಬಿಡೋದು. ಅಯ್ಯ, ಏನೇನು ಬರುತ್ತಪ್ಪ ಜೀವನದಲ್ಲಿ. ಆಮೇಲೆ ಕುಕ್ಕರ್, ಇದು 3,500 5 ಲೀಟ್ರ್ ಕುಕ್ಕರ್ ಅನ್ಸುತ್ತೆ ಇದು. ಸೊ ಯೂಶುವಲ್ ಆಗಿ ಇಲ್ಲಿ ಜಾಸ್ತಿ ದುಡ್ಡು ಆಗುತ್ತೆ, ಬಟ್ ಈ ಥರ ಕ್ವಾಲಿಟಿ ಸಿಗಲ್ಲ ಇದು. ರಬ್ಬರು ಒಳಗಡೆನೆ ಎಲ್ಲೋ ಒಂದು ಕಡೆ ಇರುತ್ತೆ ನೋಡಿ, ಅದು ರಬ್ಬರ್ ಇಲ್ಲ ಅಂತ ಅಂದರೆ ಅದೇನು ವರ್ಕೇ ಆಗಲ್ಲ. ಆಮೇಲೆ ಮತ್ತು ನಮಗೆ ಇಷ್ಟವಾದಂಥದ್ದು 3 ರೋಸಸ್ ಟೀ ಪೌಡ್ರು. ನಮ್ಮ ಅಮ್ಮನಿಗೂ ಇದು ಈ 3 ರೋಸಸ್ ಟೀ ಪುಡಿ ಅಂದರೆ ತುಂಬ ಇಷ್ಟ. ಸುಮಾರು ಜನ ಎಲ್ಲ ನಮಗೂ ತರಿಸ್ಕೊಡಿ ಅಂತ ಕೇಳಿದ್ರು, ಬಟ್ ನಮ್ಮದೇ ಆಲ್ರೆಡಿ ಲಗೇಜ್ ಎಲ್ಲ ಮುಗ್ದೋಗಿತ್ತಲ್ಲ, ಸೊ ಜಾಸ್ತಿ ಆಗೋಗ್ಬಿಟ್ಟಿತ್ತು ವೆಯ್ಟು. ಸೊ ನಾವು ಜಾಸ್ತಿ ಏನು ತರ್ಸೋಕ್ಕಾಗಿಲ್ಲ. ಸೊ ಒಟ್ಟಿನಲ್ಲಿ ಇಂಡಿಯಾದಿಂದ ಬಂದಿರೋ ಐಟಮ್ಗಳಲ್ಲಿ ಇವೆಲ್ಲ ಕೂಡ ಬಟ್ಟೆಗಳು, ತಿಂಡಿಗಳು, ಗ್ರಾಸರಿ ಐಟಮ್ಗಳು, ಮತ್ತು ಈ ಮದ್ದೂರೊಡೆ ನಮ್ಮಮ್ಮ ಮತ್ತು ನಮ್ಮ ಭಾವ, ನಮ್ಮ ತಂಗಿ ಗಂಡ, ಅವರು ಕೂಡ ಪ್ರಿಪೇರ್ ಮಾಡಿರೋದು. ಅವ್ರು ಪ್ರಿಪೇರ್ ಮಾಡೋ ಮದ್ದೂರೊಡೆ ಸಿಕ್ಕಾಬಟ್ಟೆ ಫೇಮಸ್ಸು. ಸುಮಾರು ಜನ ಎಲ್ಲ ಅವ್ರ ಕೈಯಲ್ಲೇ ಬಂದು ಮದ್ದೂರೊಡೆ ಮಾಡಿಸ್ಕೊಂಡು ಹೋಗ್ತಾರೆ. ನೋಡಿ, ತೊಗೊಂಡ್ಬಂದು 3 ದಿನ ಹೆಂಗೆ ಎತ್ತಾಕಿದ್ರು ಫುಲ್ಲು ಕ್ರಿಸ್ಪಿ ಆಗಿರುತ್ತೆ ಇದು. ಸೊ ಎಲ್ಲರಿಗೂ ಗೊತ್ತಿರೋ ಥರ ಮದ್ದೂರೊಡೆ ಅಂತ ಅಂದರೆ ಇಡೀ ವರ್ಲ್ಡಲ್ಲೇ ಫೇಮಸ್ಸು. ಇದೇನಿದು ಒಡವೆ ಬಾಕ್ಸು ಅಂತ ಅನ್ಕೊಂಡಿದ್ದೀರಾ? ಇದು ಶೀನಲ್ಲಿ ಬುಕ್ ಮಾಡಿರೋದು. ಇದು ಜಸ್ಟ್ ಒಡವೆ ಇಡೋದಕ್ಕೆ. ಇನ್ಯಾವುದದು? ಮೀಸೋ ಅನ್ಸುತ್ತೆ ಅದು. ಇಂಡಿಯಾ ಮೀಸೋದಲ್ಲಿ ಬುಕ್ ಮಾಡಿರೋದಂತೆ. ಜಸ್ಟ್ ಖಾಲಿ ಡಬ್ಬ ಇದು. ಅಲ್ಲಿಂದ ಒಡವೆ ನೋಡಿದ್ರಲ್ಲ ಅವಾಗಲೇ, ಸೊ ಒಡವೆ ಇಟ್ಕೊಳ್ಳೋದಕ್ಕೆ ಬಾಕ್ಸ್ ಅಷ್ಟೇ ಅದು. ಅಲಾಕನಕ ಅಲ್ಲಿ ಏರ್ಪೋರ್ಟಿಗೆ ಎಂಟ್ರ್ ಆದ್ರಲ್ಲಿ ಎದುರ್ಕತ್ತಿದ್ರಲ್ಲ, ಅಯ್ಯೋ ಯಾರು ಬಂದು ಕರ್ಕೋದರು, ನಾವೆಲ್ಲ ಹೆಂಗ್ ಬರೋದು, ಒಟ್ಟಿಗೆ ಬರೋಕ್ಕಾದದೆ ಅಂತ. ಹೆಂಗ ಅನಿಸ್ತಿತ್ತು? ಭಯ ಆಗ್ಲಿಲ್ಲ. ಬಂದ ತಕ್ಷಣ ವೀಲ್ ಚೇರ್ ಅಂತ ಅಂದು ವೀಲ್ ಚೇರ್ ಕೂರ್ಸ್ಕೊಂಡು ನಮ್ಮನ್ನು ಜೊತೆಲಿ ಕರ್ಕೊಂಡು ಬಂದು ಬ್ರೇಕ್ ಹತ್ಸಿದ್ರು. ಆಮೇಲೆ ಇಳಿದಾಗ್ಲೂ ಕರ್ಕೊಂಡು ಬಂದು ಎಲ್ಲ ಸೌಲಭ್ಯಗಳನ್ನು ಇಮಿಗ್ರೇಷನ್ ಇದೆಯಲ್ಲ ಅಲ್ಲಿ ಗಂಟ್ಲು ಅದೇ ಇದನ್ನು ಕಾರ್ಡ್ ನೋಡಿದ್ರು. ನೋಡ್ಬಿಟ್ಟಿದೆ ಫಾರ್ಮ್ ಕೊಟ್ಟಿದ್ದೆ ಅದನ್ನ ಅಲ್ಲಿ ಇಟ್ಕೊಂಡಿದ್ರು ಅಷ್ಟೇ, ಅಷ್ಟೇ. ಆಮೇಲೆ ಕಾರ್ಡ್ ನೋಡ್ಬಿಟ್ಟು ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ಕೊಟ್ಟು ಕಳಿಸ್ತೀವಿ. ಏನು ಕೇಳಲ್ಲ ಒಬ್ಬೊಬ್ರನ್ನ, ಬಟ್ ಒಬ್ಬೊಬ್ರಿಗೆ ಏನು ಕೇಳಲಿಲ್ಲ. ಅದೇ ಅಲ್ಲಿಂದ ಬಂದು ಕಾರ್ ಹತ್ಕೊಂಡು ಕೂತ್ಕೊಂಡು 150 ಕಿಲೋಮೀಟರ್ ಐತೆ ಅಂತ ಅದಕ್ಕೆ ನಮ್ಗೆ ಇದೆಷ್ಟು ಹೊತ್ತಾಗುತ್ತೋ ಅನ್ಕೊಂಡಿದ್ದು. ಅಲ್ಲಿಂದ ಬಂದಿದ್ದೆ, ಹೆಂಗ್ ಬಂದು ಅಂತಾನೆ ಗೊತ್ತಾಗ್ಲಿಲ್ಲ. ಬೇಗ ಬಂದ್ಬಿಟ್ಟು ರೋಡು ಸೂಪರ್ ಆಗಿದೆ, ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿದೆ. ಬೇಗ ಒಟ್ನಲ್ಲಿ ಈಗ ಅಲ್ಲಿಗಿಂತ ಅಲ್ಲಿ ಟ್ರಾಫಿಕ್ ಹೆಂಗೆ, ಈಗ ಇಂಡಿಯಾದಲ್ಲಿ 350 ಕಿಲೋಮೀಟರ್ ಹೋಗ್ಬೇಕಂದ್ರೆ ಅರ್ಧ ದಿನ ಬೇಕು. 6-7 ಗಂಟೆ ಬೇಕು. ಅದೇ ಯಾರೋ ಹೇಳ್ತಿದ್ರಲ್ಲ, ಅಯ್ಯೋ ಈಗ ಆಫೀಸ್ ಬಿಟ್ಟು ಮನೆಗೆ ಹೋಯ್ತಾವಿ ಅಂತ. ಅವ್ರ ಮನೆಗೆ ಹೋಗೋಷ್ಟರಲ್ಲಿ ನಾವು 300 ಕಿಲೋಮೀಟ್ರ್ ಬಂದೇ ಬಿಟ್ಟಿದ್ದ 3 ಗಂಟೆಯಲ್ಲಿ. ಹಂಗೆ ಟ್ರಾಫಿಕ್ಕು ಅಲ್ಲಿ.
ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ಇದು ಫಸ್ಟ್ ಅಲ್ವಾ ನಿಮ್ದು ಮೊದ್ಲ ಇದಕ್ಕೆ ಹೋಗಿದ್ರಲ್ಲ ಸಾಯಿಬಾಬಾ ಹೋಗಿದ್ರಲ್ಲ ಕಾಫಿ ಹೆಂಗಿತ್ತು ಸೂಪರ್ ಆಗಿತ್ತಲ್ವಾ ಅಯ್ಯೋ ಕಾಫಿ ಅಂತ ಚೆನ್ನಾಗಿರ್ಲಿಲ್ಲ ಕಣಮ್ಮ. ಕಾಫಿ ಅಂದ್ಬಿಟ್ಟು ಇಸ್ಕೊಂಡು ಗಂಜಳ ಇದ್ದಂಗಿತ್ತು. ಶುಗರ್ ಇಲ್ಲ ಏನಿಲ್ಲ. ಕಾಫಿ ಡಿಕಾಕ್ಷನ್ ಹಾಕ್ಬಿಟ್ಟು ಕೊಡ್ತಾರೆ ಅದರಲ್ಲಿ ಶುಗರು ಮತ್ತೆ ಕ್ರೀಮು ಎಲ್ಲ ಕೊಟ್ಟಿರ್ತಾರೆ ಆದ್ರೂ ಚೆನ್ನಾಗಿರ್ಲಿಲ್ಲ. ಅಯ್ಯೋ ಗಂಜಳ ಕುಡ್ದಂಗಿತ್ತು. ನಾವು ಕುಡಿಲಿಲ್ಲ ತೆಗಿತ್ತು. ಊಟ ಅಂದ್ರೆ ಸುಮ್ಮನೆ ಸಪ್ಪೆ ಊಟ. ಅದೇನು ತಿನ್ನಕ್ಕಾಗಲ್ಲ, ಏನಿಲ್ಲ. ಸ್ವಲ್ಪ ತಿನ್ನೋದು ಸಾಕು ಅಷ್ಟೇ. ಅದ್ರ ತಿನ್ನಬೇಕು. ಆದ್ರೆ ಇಲ್ಲಿ ಯಾರು ಉಪ್ಪು ಖಾರ ಯಾರು ಜಾಸ್ತಿ ತಿನ್ನಲ್ಲ. ಫ್ಲೈಟ್ ಒಳಗಡೆ ಕೊಡೋದ್ರಲ್ಲೆಲ್ಲ ಈ ಇಲ್ಲಿ ಜಾಸ್ತಿ ತಿಂದವ್ರಿಗೆಲ್ಲ ಒಂಥರ ಅಲರ್ಜಿಕ್ ಆಗ್ಬಿಡುತ್ತೆ. ಈ ಕಡಲೆ ಕಾಳುಗಳು ಅದು ಇದು ಕಾಳು ಏನೇ ತಿಂದ್ರು ಅದೇನು ತಿನ್ನಿಲ್ಲ ನಾವು. ಇದು ಹಿಂಗೆ ಫ್ಲೈಟ್ ಎಲ್ಲ ಕೂತ್ಕೊಂಡಾದ್ಮೇಲೆ ಮೇಲೋಗುತ್ತಲ್ಲ ಅವಾಗ ಏನ್ ಅನ್ಸ್ತು? ನಮ್ಗೇನು ಅನ್ನಿಸ್ಲಿಲ್ಲ. ಕಿವಿ ಮಾತ್ರ ಗುಮ್ ಗಾಳಿಗೆ ಅಷ್ಟೇ. ಇನ್ನೇನು ಆಗಿಲ್ಲ. ನಾವು ಬೆಲ್ಟು ಹಾಕೊಂಡಿಲ್ಲ. ಅಲ್ಲ ಅಣ್ಣ ಅಂತಿತ್ತಲ್ಲ, ಅಯ್ಯಯ್ಯೋ ಅಲ್ಲಿ ತಪ್ಪಿಸ್ಕೊಬಿಟ್ರೆ ನಾವು ಅಲ್ಲ ಅಮೇರಿಕಕ್ಕೆ ಬರೋ ಬದಲು ಬೇರೆ ಜಪಾನ್ ಹೊಂಟೋದ್ರೆ ಅಂತ ಕಳಿಸ್ಬಿಟ್ರೆ ಜಪಾನ್ಗೆ, ದುಬೈಯಲ್ಲಿ. ಅಲ್ಲಿ ವೀಲ್ ಚೇರ್ ಅವ್ರು ನೋಡಿ ಎಲ್ಲ ಕ್ಲೀನಾಗಿ ಎಲ್ಲ ಹೆಲ್ಪ್ ಮಾಡಿದ್ರಲ್ಲ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಬರ್ಬೇಕು ಎಲ್ಲ ತೋರಿಸ್ಕೊಂಡು. ನಮ್ಗಂತೂ ಗೊತ್ತಾಯ್ತಾ ಇರ್ಲಿಲ್ಲ. ಮಾಡ್ದೋಗಿದ್ರೆ ಅವ್ರು ಮಾಡಿದ್ರಿಂದ ಅವರು ಕರ್ಕೊಂಡು ಹೋಗಿದ್ರಿಂದ ಏನು ಆಗ್ಲಿಲ್ಲ. ಅದೇ ಇವಾಗ ನೋಡೋಣ ಅಮೆರಿಕಾದಲ್ಲೆಲ್ಲ ಓಡಾಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ. ಇಂಡಿಯಾದಲ್ಲಿಗೂ ಅಮೆರಿಕಕ್ಕೂ ಏನು ವ್ಯತ್ಯಾಸ ಅಂತ ಗೊತ್ತಾಗುತ್ತೆ. ಡೀಸೆಂಟ್ ಚೆನ್ನಾಗಿಲ್ಲ ಅಂದ್ರಲ್ಲ, ಆದ್ರೆ ಊಟಕ್ಕೂ ಸೇರ್ಸಿ ದುಡ್ಡು ತಗೊಂಡಿರ್ತಾರೆ. ಒಂದೊಂದು ಊಟಕ್ಕೂ ಒಂದೊಂದು ಹೊತ್ತಿಗೆ 2,000 ರೂಪಾಯಿ ಆಗಿರುತ್ತೆ. ಅದಕ್ಕೂ ಸೇರ್ಸಿ ತಗೊಂಡಿರ್ತಾರೆ. ಅಯ್ಯೋ ಅಂಬಿ, ನಾನು ಅದೇ ಹೇಳ್ಕೊಂಡೆ ಅಕ್ಕನ ಗಂಡನ್ಗೆ. ಅಯ್ಯೋ ಒಂದೊಂದು ಊಟ ಒಂದು ಒಪ್ಪೊತ್ತಿಗೆ 2,000 ರೂಪಾಯಿ ಅಂತ ಅಂದ್ರೆ, ಅಯ್ಯೋ ತಡೆಯವ ನನ್ನ ಮಕ್ಳು 2,000 ಕೊಟ್ಟವ್ರೆ ಇದಕ್ಕೆ ಅನ್ಬಿಟ್ಟು ಕೊಟ್ಟದ್ನೆಲ್ಲ ಫುಲ್ ತಿನ್ಬಿಟ್ಟು ಡೀಸೆಂಟ್ರಿ ಆಗ್ಬಿಟ್ಟದು. ಆಮೇಲೆ ಅಯ್ಯೋ 2,000 ರೂಪಾಯಿ ಊಟ ಯಾಕೆ ವೇಸ್ಟ್ ಮಾಡೋದು, ತಡೆಯಪ್ಪ ಅಂದ್ಬಿಟ್ಟು ತಿನ್ಗಿನ್ಬಿಟ್ಟಾರು ಅಂತ. ಅಲ್ಲಿ ಬೇರೆ ಬೇಕಾದಂಗೆ ನೀರಿರುದಿಲ್ಲ. ಹಂಗೂ ಎಲ್ಲ ನಮ್ಮ ಅಣ್ಣ ಬೈತಿತ್ತಂತ, ಅಲ್ಲ ಇಷ್ಟೊಂದು ಲಕ್ಷ ತಕಂದು ನೀರಿಡಕ್ಕಿಲ್ವೇ ಇಲ್ಲಿ ಅಂತ. ಹೇಳ ಅಪ್ಪ ಅಲ್ಲಿ ಇದು ಡ್ರಿಂಕ್ಸ್ ಕೊಡ್ತಾರಲ್ಲ, ಕುಡಿದ್ರ? ಇಲ್ಲ ಕುಡಿಲಿಲ್ಲ. ಏನಿಲ್ಲ 10 ಮಿಲಿಯನ್ 15 ಮಿಲಿಯನ್ ಕೊಡಕ್ ಬರ್ತಾರೆ. ಟಾನಿಕ್ ಇದ್ದಂಗೆ ಇರ್ತದೆ. ಇದ್ದಂಗೆ ಅದನ್ನ ನಾನು ಈಸ್ಕೊಂಡಿಲ್ಲ, ಕುಡಿಲಿಲ್ಲ. ನಾನು ಕಳ್ಸಿದೆ ಎಂಬಿ, ಅಲ್ಲಿ ಕೊಡ್ತಾರೆ, ಯಾವ್ದು ಬೇಕೋ ಅದು ಈಸ್ಕೊಂಡು ಹಂಗೆ ಒಂಚೂರು ಪೋಟ್ಕೊಬಿಟ್ಟು ಮನಿಕೋಬೋಣ ಅಂತ. ಓ ಮಾತ್ರ ನುಂಗಿದ್ರೆ ಬೇಡ ತಗೋಬಾರ್ದು ಬಿಡಂಗ. ಅಲ್ಲಿ ಏನು ಇಲ್ಲ, ಕುಡಿಯೋಷ್ಟೇನು ಏನು ಕೊಡುದಿಲ್ಲ ಅಲ್ಲಿ. ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಒಬ್ರ ಮೇಲೆ ಒಬ್ರು ಜಗಳ ಬಿದ್ಬಿಟ್ರೆ ಏನ್ ಮಾಡಿ. ಎಣ್ಣೆ ಅಂದ್ರೆ ಅದೇ ಬಾಟ್ಲಲ್ಲಿ ಮಡಿಕ ತಳ್ಕ ಬತ್ತಿದ್ರಲ್ಲ, ಅದು ಯಾವ್ದು ಬೇಕು ಡಿಸೈನ್ ಬಾಟ್ಲುಗಳು ಮಡಿಕ ಬರ್ತಾರೆ. ಅದ್ರ ಜಾಸ್ತಿ ಕೊಡೋದಿಲ್ಲ ಅದ್ರಲ್ಲಿ, ಒಂದ್ ಸ್ವಲ್ಪ ಅಷ್ಟೇ. ಒಂಚೂರು ನಿದ್ದೆ ಬಂದ ಊಟದ ಜೊತೆಗೆ ಅವರು ಪದೇ ಬಂದಾಗೆಲ್ಲ ಈಸ್ಕೊಳ್ಳೋದು. ಇನ್ನೇನು 1 ಲಕ್ಷ ರೂಪಾಯಿ ಕೊಟ್ಟಿರ್ತಾರಲ್ಲ ಎಲ್ಲ. ಸೊ ಅಂದಾಗೆ ನೀವು ಕೂಡ ನಮ್ಮ ಜೊತೆ ಅಮೆರಿಕ ಸುತ್ತಬೇಕಾ? ಹಾಗಾದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಎಲ್ಲ ಕಡೆಯೂ ಕೂಡ ನಿಮಗೂ ಕೂಡ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಬರ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.